ದೇವ್ರೇ, ಏನಪ್ಪಾ ಮಾಡ್ಲಿ? ಇವಳು ನೋಡಿದ್ರೆ ಇಲ್ಲಿಗೆ ಬಂದ್ಬಿಟ್ಟಿದ್ದಾಳೆ. ಅಭಿ ಏನಾದ್ರೂ ನೋಡಿದ್ರೆ ನನ್ನ ಮರ್ಯಾದೆ ತೆಗೆಯೋದು ಗ್ಯಾರಂಟಿ. ಅಭಿ ಮ್ಯಾನೇಜರ್ ಇಬ್ರು ಆ ಕಡೆ ಹೋಗ್ತಿದ್ದಾರೆ ಅಂದ್ರೆ ಬರೋದಕ್ಕೆ ಏನಿಲ್ಲ ಅಂತಂದ್ರೂ ಒಂದು 10 ನಿಮಿಷ ಆಗ್ಬೋದು. ಅಷ್ಟರಲ್ಲಿ ಏನಾದರೂ ಮಾಡಲೇಬೇಕು. ಹೇಳು ಬಸ್ಸು. ಸಾರಿ ಸಮರ್, ನಿಂಗೆ ಹೇಳ್ದೆ ಬಂದ್ಬಿಟ್ಟೆ. ಓಕೆ. ಏನಿಲ್ಲ, ಇವತ್ತು ನಾನೇ ಅಡುಗೆ ಮಾಡ್ಕೊಂಡು ಬರಬೇಕು ಅನ್ನಿಸ್ತು, ಅದಕ್ಕೆ ಊಟ ತೊಗೊಂಡು ಬಂದೆ. ಥ್ಯಾಂಕ್ ಯು ಬಸ್ಸು. ನನ್ನ ಕ್ಯಾಬಿನ್ ನೋಡಿಲ್ಲಲ್ಲ ನೀನು? ಬಾ. ನನಗೆ ಸುಳ್ಳು ಹೇಳ್ತಿದ್ಯಾ ಅಂತ ಸಂಕಟ ಪಡ್ಲಾ, ನನ್ನ ಖುಷಿಗೋಸ್ಕರ ಸುಳ್ಳು ಹೇಳ್ತಿದ್ಯಾ ಅಂತ ಖುಷಿ ಪಡ್ಲಾ ಗೊತ್ತಾಗ್ತಿಲ್ಲ ಸಮರ್ಥ್. ತುಳಸಿಯವರೇ, ಬನ್ನಿ ಬನ್ನಿ. ನಾನಂತೂ ದಿನ ನಿಮ್ಮ ಮನೆಯವ್ರ ದಾರಿನೇ ಕಾಯ್ತಿದ್ದೆ. ಅಂತೂ ಬಂದ್ರಲ್ಲ, ಆ ದೇವರೇ ನಿಮ್ಮನ್ನು ಕಳ್ಸಾಗಾಯ್ತು. ಕೂತ್ಕೊಳ್ಳಿ, ಬನ್ನಿ. ನಾವು ಬರಬೇಕು ಅಂತಲೇ ಅಂದ್ಕೊಂಡಿದ್ವಿ, ಆದರೆ ನಿಮ್ಮ ಮನೆಯವ್ರ ಕೋಪ ಕಮ್ಮಿ ಆಗಿದೆಯೋ ಇಲ್ವೋ ಅಂತ. ಎಲ್ಲಿ ಇಲ್ವಾ ಅವರು? ಇದ್ದಾರೆ, ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರ ಹಠ ನಿಮಗೆ ಗೊತ್ತಲ್ವಾ, ಇನ್ನೂ ಕೋಪದಲ್ಲೇ ಇದ್ದಾರೆ. ಹೌದಾ? ನಾನಿವತ್ತು ನಿಮ್ಮಿಬ್ಬರ ಜೊತೆ ಮತ್ತೆ ಮದುವೆ ವಿಷಯ ಮಾತಾಡೋಣ ಅಂತ ಬಂದೆ. ಅಯ್ಯಯ್ಯೋ, ಅವ್ರ ಜೊತೆ ಅಂತೂ ಬೇಡವೇ ಬೇಡ. ಏನಿದ್ರು ನಾವಿಬ್ಬರೇ ಮಾತಾಡಿ ಮುಗಿಸೋಣ. ನೋಡಿ, ಇನ್ನೊಂದು 10 ನಿಮಿಷ ಟೈಮ್ ಇದೆ ನಮಗೆ, ಬೇಗ ಮಾತಾಡಬೇಕು. ಮೊದಲು ಏನು ತಗೋತೀರಾ ಹೇಳಿ? ಅಯ್ಯೋ, ಏನು ಬೇಡ, ನಾನು ಜನಾರ್ದನ್ ಅವ್ರ ಹತ್ರನೂ ಮಾತಾಡಬೇಕು. ಇದು ಮದುವೆ ವಿಷಯ ಆಗಿರೋದಕ್ಕೆ ಕದ್ದು ಮುಚ್ಚಿ ಸಂಬಂಧ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಅದು ನಮ್ಮ ಮಕ್ಕಳ ಭವಿಷ್ಯ ದೃಷ್ಟಿಲೂ ಒಳ್ಳೇದಲ್ಲ. ಅದಕ್ಕೆ ಅವ್ರ ಹತ್ರನೂ ಮಾತಾಡಬೇಕು. ನನ್ನ ಮಾತು ಕೇಳಿ ತುಳಸಿಯವರೇ, ನಿಮ್ಮ ಉದ್ದೇಶ ಒಳ್ಳೇದೆ. ಆದರೆ ಮದುವೆ ನಿಂತಿದ್ದು ನಮ್ಮ ಯಜಮಾನ್ರಿಗೆ ತುಂಬ ಅವಮಾನ ಆಗ್ತಿದೆ. ಅದಕ್ಕೆ ದೀಪಿಕನ್ಗೆ ತಕ್ಷಣ ಮದುವೆ ಮಾಡಬೇಕು ಅಂತ ತುಂಬ ಟ್ರೈ ಮಾಡಿದ್ರು. 4 ಸಂಬಂಧನೂ ತಂದರು. ಆದರೆ ನಮ್ಮ ದೀಪಿಕಾ ಒಪ್ಪಲೇ ಇಲ್ಲ. ಮದುವೆ ಅಂತಾದರೆ ಅದು ಅಭಿನಯ ಅಂತ ಕೂತ್ಲು. ಅಭಿನೂ ಹಾಗೆ ವನಜ ಅವರೇ, ಯಾವಾಗಲೂ ದೀಪಿಕನ್ ನೆನಪಲ್ಲೇ ಮಂಕಾಗಿರ್ತಾನೆ. ದೀಪಿಕನ್ ಜೊತೆ ಮಾತಾಡೋಕ್ಕಾಗ್ತಾ ಇಲ್ಲ, ನೋಡೋಕ್ಕಾಗ್ತಾ ಇಲ್ಲ. ಅವಳು ತನ್ನಿಂದ ದೂರ ಆಗ್ಬಿಟ್ಟಿದ್ದಾಳೆ ಅಂತ ಅವ್ನು ತುಂಬ ನೊಂದ್ಕೊಂಡ್ಬಿಟ್ಟಿದ್ದಾನೆ. ಅವನನ್ನು ಹಾಗೆ ನೋಡೋಕ್ಕಾಗದೆ ಮತ್ತೆ ಇಲ್ಲಿಗೆ ಬಂದಿದ್ದೀನಿ. ಅವನಿಗೆ ದೀಪಿಕಾ ಸಿಕ್ಕಿದ್ರೆ ಎಲ್ಲ ಸರಿ ಹೋಗುತ್ತೆ ವನಜ ಅವರೇ. ನನಗೂ ಅದೇ ಬೇಕಾಗಿರೋದು ತುಳಸಿ ಅವರೇ. ಆದರೆ ನಮ್ಮ ಮನೆಯವರು ಈಗಲೂ ಬೇಡ ಅಂತಾನೆ ನಾನು ಹೇಳೋದು. ಅತ್ತೆ, ಏನು ಹೇಳ್ತಿದ್ದೀರಾ? ನಿಮಗಿಷ್ಟ ಇಲ್ವಾ? ನಿಜಾನೇ ಹೇಳ್ತಿದ್ದೀನಿ ಪೂರ್ಣಿ. ತುಳಸಿ ಅವರು ದೀಪಿಕಾನ ಅಭಿನ ಬಂದ್ ಮಾಡಕ್ಕೆ ಹೊರಟಿರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಯಾಕತ್ತೆ ನೀವು ಹೀಗೆ ಹೇಳ್ತಿದ್ದೀರ ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ. ಅಲ್ಲ, ನಮ್ಮೆಲ್ರಿಗಿಂತ ಜಾಸ್ತಿ ಅಭಿನ ಹಚ್ಕೊಂಡಿರೋದು ನೀವು. ಅದಕ್ಕೆ ಹೇಳ್ತಿರೋದು, ಅಭಿನ ನಾನು ಎಲ್ರಿಗಿಂತ ಜಾಸ್ತಿ ಹಚ್ಕೊಂಡಿದ್ದೀನಿ. ಅವನ ಸಂತೋಷಕ್ಕಂತಾನೆ ಹೀಗೆ ಹೇಳ್ತಿರೋದು. ಈಗಾಗಲೇ ದೀಪಿಕಾ ಬಿಟ್ಟು ಹೋದ್ಲು ಅಂತ ಎಷ್ಟೊಂದು ನೊಂದ್ಕೊಂಡಿದ್ದಾನೆ. ಒಂದು ಹಂತಕ್ಕೆ ಮರೆಯೋದಕ್ಕೂ ಟ್ರೈ ಮಾಡ್ತಿದ್ದಾನೆ. ಇನ್ನೊಂದು 2-3 ತಿಂಗಳಲ್ಲಿ ಅವಳ ನೆನಪಿಂದ ಆಚೆನೂ ಬರ್ತಾನೆ. ಆಮೇಲೆ ಹೊಸ ಜೀವನದ ಬಗ್ಗೆ ಯೋಚನೆ ಮಾಡ್ತಾನೆ. ಆಗ ಯಾವುದಾದ್ರೂ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೆ.
ತುಳಸಿಯವರು ಮತ್ತೆ ದೀಪಿಕಾ ವಿಷಯ ಯಾಕೆ ತೆಗೆದ್ರು ಅಂತ ನಂಗೆ ಗೊತ್ತಿಲ್ಲ. ಅವ್ರ ಉದ್ದೇಶ ಒಳ್ಳೇದೇ, ಆದರೆ ಅಭಿ ಮನಸ್ಸು ಎಷ್ಟು ಸೂಕ್ಷ್ಮ ಅಂತ ನಿನಗೂ ಗೊತ್ತಿದೆಯಲ್ಲ ಪೂರ್ಣಿ. ಈಗಾಗಲೇ ಒಂದ್ಸತಿ ಅವ್ರು ಹೋಗಿ ಆ ಜನಾರ್ದನ್ ಅವಮಾನ ಮಾಡಿ ಕಳಿಸಿದ್ದ. ಅಭಿ ಆ ಗಾಯನ ಮರಿಬೇಕು ಅಂತಿದ್ರೆ ನಾವು ಆ ಗಾಯನ ಕೆದ್ಕೋ ಹಾಗೆ ಮಾಡ್ತಿದ್ದೀವಿ. ನೋವು ಅನುಭವಿಸೋದು ಅವನೇ ಅಲ್ವಾ. ಮತ್ತೆ ಮತ್ತೆ ಅವ್ನು ನೋವಲ್ಲಿರೋದು ನನ್ನಿಂದ ನೋಡೋಕ್ಕಾಗಲ್ಲ ಪೂರ್ಣಿ. ಅದಕ್ಕೆ ಇದೆಲ್ಲ ಇಷ್ಟ ಇಲ್ಲ ಅಂತ ಹೇಳಿದೆ. ನಿನ್ನ ನೋವು ಕನಸು ನನಗೆ ಅರ್ಥ ಆಗುತ್ತೆ ಅತ್ತೆ. ಆದರೆ ಅಭಿ ಇನ್ನೂ ದೀಪಿಕಾ ನೆನಪಲ್ಲೇ ಇದ್ದಾನೆ. ಅವಳನ್ನ ಮರೆಯೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ತುಳಸಿ ಅಮ್ಮ ಮತ್ತೆ ಈ ಪ್ರಯತ್ನ ಮಾಡ್ತಿರೋದು. ಅಭಿ ಮದುವೆ ಆದರೆ ಅಭಿಗೂ ಖುಷಿ, ಹಾಗೆ ತಮ್ಮಿಂದ ಅಭಿ ಮದುವೆ ನಿಂತೋಯ್ತಲ್ಲ ಅಂತ ಗಿಲ್ಟಲ್ಲಿರೋ ತುಳಸಿ ಅಮ್ಮನಿಗೆ ಮಾವನಿಗೂ ನೆಮ್ಮದಿ ಸಿಗುತ್ತೆ. ಎಲ್ಲ ನಾವು ಅಂದ್ಕೊಂಡು ಹಾಗೆ ಆದರೆ ಒಳ್ಳೇದೇ ಪೂರ್ಣಿ. ಆದರೆ ಅಲ್ಲಿರೋದು ಜನಾರ್ದನ್, ಅವನನ್ನು ಒಪ್ಸೋದು ಅಷ್ಟು ಸುಲಭನ ಹೇಳು? ಇಲ್ಲ, ಆದರೆ ಅಮ್ಮ ಮನ್ಸು ಮಾಡಿದ್ರೆ ಕಷ್ಟನೂ ಆಗಲ್ಲ. ಅವರೊಂದು ಕೆಲಸ ಹಿಡಿದ್ರೆ ಹೇಗೋ ಅದನ್ನು ಮಾಡೇ ಮಾಡ್ತಾರೆ, ನೋಡ್ತೀರಿ ಅತ್ತೆ. ಏನೋ ನೀನು ಹೇಳ್ದಾಗಾದರೆ ನನಗಷ್ಟೇ ಸಾಕು ಅಲ್ವೇನ್ರಿ? ಆ ತುಳಸಿಗೆ ಎಲ್ಲ ಕ್ರೆಡಿಟ್ಸ್ ಸಿಗುತ್ತೆ. ಮಾಧವನ ಮನಸ್ಸಲ್ಲಿರೋ ಗಿಲ್ಟ್ ದೂರ ಆಗುತ್ತೆ ಅನ್ನೋದಾದರೆ ಈ ಜನ್ಮದಲ್ಲಿ ಅಭಿಗೆ ದೀಪಿಕಾ ಸಿಗದೆ ಇರೋ ಹಾಗೆ ನಾನು ಮಾಡ್ತೀನಿ. ಇಲ್ಲೇ ನಿಮ್ಮ ಯಜಮಾನ್ರು ಕೂತ್ಕೊಂಡು ಮೀಟಿಂಗ್ ಮಾಡೋದು. ಮ್ಯಾನೇಜರ್ ಸಮರ್ಥ್. ನಮ್ಮ ಮೀಟಿಂಗ್ಸ್ ಎಲ್ಲ ಹೇಗಿರುತ್ತೆ ಗೊತ್ತಾ? ಅಲ್ಲೆಲ್ಲ ಕೂತಿದಾರಲ್ಲ, ಅವರೆಲ್ಲರೂ ನಂಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಗೊತ್ತಾ? ಮ್ಯಾನೇಜರ್ ಯಾಕಪ್ಪ ಇಷ್ಟು ಬೇಗ ಈ ಕಡೆ ಬರ್ತಾ ಇದ್ದಾರೆ? ಬಾಸು, ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಹೊರಡು ಪ್ಲೀಸ್. ಅಯ್ಯೋ, ಇಲ್ಲಿವರೆಗೂ ಬಂದು ಅಭಿನ ಮಾತಾಡ್ಸ್ದೆ ಹೋದ್ರೆ ಏನ್ ಚೆನ್ನಾಗಿರತ್ತೆ ಹೇಳು? ನಾನು ಮಾತಾಡ್ಸ್ಕೊಂಡು ಹೋಗ್ತೀನಿ ಬಿಡು. ಅಯ್ಯೋ ಬಾಸು, ಹಾಗೇನಾದ್ರೂ ಮಾಡ್ಬಿಟ್ಟಿಯ? ಅಭಿಗೆ ನಮ್ಮ ಫ್ಯಾಮಿಲಿಯವ್ರ ಆಫೀಸಿಗೆ ಬರೋದು ಇಷ್ಟ ಆಗಲ್ಲ. ನೀನು ನಡಿ, ಮನೆಗೆ ನಡಿ. ಅಲ್ಲ ಸಮರ್, ಬಾ ನೀನು ಬಾ. ಸಮರ್, ವಾಟ್ ಇಸ್ ದಿಸ್? ಸರ್, ವೈಫ್. ಗುಡ್. ಮನೆಗೆ ಹೊರಟಿಯಾ? ಇಲ್ಲ ಸರ್, ಡ್ಯೂಟಿಲೇ ಇದ್ದೀನಿ. ಮತ್ತೆ ಡ್ರೆಸ್ಸು? ಮೀಟಿಂಗ್ ಇದೆ, ಎಲ್ಲ ರೆಡಿ ತಾನೆ? ಎಲ್ಲ ರೆಡಿ ಇದೆ ಸರ್. ಮೀಟಿಂಗ್ ಇತ್ತಲ್ಲ, ಎಲ್ಲ ಫೈಲ್ಸ್ ರೆಡಿ ಇದೆ ಅಂತ ಕೇಳೋದಷ್ಟೇ. ನಾನೇನು ಕೇಳಲಿಲ್ವಲ್ಲ. ನಾನೇ ಹೇಳಿದೆ. ಸರಿ, ನೀವು ಹೊರಡು. ತಗೋ, ಮರಿದೆ ಊಟ ಮಾಡು. ಸರಿ ಆಯ್ತು, ನೀವು ಹೊರಡು. ರೆಡಪ್. ಏನು ನಮ್ಮ ಆಫೀಸ್ವರೆಗೂ ಬಂದ್ಬಿಟ್ಟಿದ್ರಾ? ಓ, ನಿಮ್ಮ ಯಜಮಾನ್ರು ನೋಡಕ? ಹಾಗೆ ನಿಮ್ಮನ್ನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸಿಕ್ಕಿದ್ರ ನಿಮ್ಮ ಯಜಮಾನ್ರು? ಹಾ, ಅಲ್ಲಿ ಮ್ಯಾನೇಜರ್ ಕ್ಯಾಬಿನಲ್ಲಿ ಏನೋ ಮಾತಾಡ್ತಾ ಇದ್ದ ಹಾಗಿತ್ತು. ಓ, ತಾನು ಮ್ಯಾನೇಜರ್ ಅಂತ ಹೇಳ್ಕೊಂಡಿದ್ದಾನ ಅವನು? ಹೌದು. ನಿಮ್ಗೊಂದು ತಮಾಷೆ ತೋರಿಸ್ಲಾ? ಹಲೋ, ಹಾಂ, ನನ್ನ ಕ್ಯಾಬಿನಿಗೆ 2 ಕಾಫಿ ಕಳಿಸ್ಕೊಡಿ.
ರೀ ಅದು ಮಾತಾಡಬೇಡ ನೀನು. ನಾನು ಹೇಳಿದ್ನಲ್ಲ ನಿಂಗೆ ಇವನ್ನೆಲ್ಲ ಮನೆ ಒಳಗೆ ಬಿಡಬೇಡ ಅಂತ. ಏನು ನಡೆಸ್ತಾ ಇದ್ದೀರಾ ಇಲ್ಲಿ? ಕದ್ದು ಮುಚ್ಚಿ ನನ್ನ ಮನೆಗೆ ಬರೋದಂತೆ, ನನ್ನ ಹೆಂಡತಿ ಹತ್ರ ನನ್ನ ಮಗಳ ಮದುವೆ ವಿಷಯ ಮಾತಾಡೋದಂತೆ. ಎಷ್ಟು ದಿನದಿಂದ ನಡೀತಿದೆ ಇದೆಲ್ಲ? ಇವ್ರು ಯಾರ ಜೊತೆನೂ ಯಾವ ರೀತಿ ಕಾಂಟ್ಯಾಕ್ಟು ಇಟ್ಕೋಬಾರ್ದು ಅಂತ ನಿಂಗೆ ಹೇಳಿದ್ದೀನಲ್ವಾ? ಜನಾರ್ದನ್ ಅವರೇ, ಇದರಲ್ಲಿ ವನಜ ಅವ್ರದ್ದೇನೂ ತಪ್ಪಿಲ್ಲ. ನಾನೇ ನಿಮ್ಗಳ ಜೊತೆ ಮಾತಾಡಬೇಕು ಅಂತ ಬಂದೆ. ಆ ಮಾಧವನ್ ಮನೇಲಿ ನೀವು ಯಾರು ಅಂತ ಬಂದು ಮಾತಾಡ್ತಿದ್ದೀರಾ? ರೀ ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ನೀನು ಸುಮ್ಮನೆ ಇರು. ಅವತ್ತೇ ನಿಮ್ಮಿಬ್ಬರಿಗೂ ಸರಿಯಾಗಿ ಹೇಳಿ ಕಳಿಸಿದ್ದೀನಿ ತಾನೆ, ಅವನು ಬಂದರೆ ಅವಮಾನ ಆಗತ್ತೆ ಅಂತ ನಿಮ್ಮನ್ನು ಕಳಿಸಿದ ಮಾಧವ? ಹಾಗೇನೂ ಇಲ್ಲ. ನಾನು ಇಲ್ಲಿಗೆ ಬಂದಿದ್ದು ನಿಮ್ಗೆ ಇಷ್ಟ ಆಗಿಲ್ಲದೆ ಇರ್ಬೋದು, ಆದರೆ ನನ್ನ ಉದ್ದೇಶ ಇಷ್ಟೇ. ಅಭಿ ದೀಪಿಕಾ ಮದುವೆ ನಿಂತು ಸುಮಾರು ದಿನ ಆಗಿದೆ. ಯಾವುದೇ ಗಾಯ ಮಾಯಕ್ಕಾದರೂ ಸಮಯ ಬೇಕು. ಅದಕ್ಕೆ ನಾವು ಇಷ್ಟು ದಿನ ಸುಮ್ಮನಿದ್ವಿ. ಅವತ್ತು ನಾವು ಬಂದು ಹೋದಾಗ ನೀವು ಆಡಿದ ಮಾತು ಕೇಳಿದ್ರೆ ನಿಮಗೆ ತುಂಬ ನೋವಾಗಿದೆ ಅಂತ ಗೊತ್ತಾಯಿತು. ಹೆಣ್ಣು ಹೆತ್ತವರಾಗಿ ನಿಮ್ಮ ನೋವಿಗೆ ಅರ್ಥನೂ ಇದೆ. ಯಾಕೆಂದರೆ ನಿಶ್ಚಯ ಆಗಿರೋ ಒಬ್ಬ ಹುಡುಗಿ ಮದುವೆ ನಿಂತು ಹೋದರೆ ತಂದೆ ತಾಯಿಗೆ ಅರ್ಧ ಜೀವನೇ ಹೋದಂಗಾಗತ್ತೆ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಭಾಷಣ ಕೇಳಕ್ಕೆ ನಿಂತಿಲ್ಲ ನಾನು. ಗೊತ್ತು, ನನ್ನ ಮಾತು ಕೇಳೋಷ್ಟು ಸಮಯ ತಾಳ್ಮೆ ಇಲ್ಲ ಅಂತ. ಆದರೆ ನಿಮ್ಮ ಮಗಳಿಗೋಸ್ಕರನಾದರೂ ನನ್ನ ಮಾತು ಕೇಳಿ. ಅಭಿ ಆಗಲಿ ದೀಪಿಕಾ ಆಗಲಿ ಒಬ್ರನ್ನೊಬ್ರು ಇಷ್ಟೊಂದು ಪ್ರೀತಿ ಮಾಡ್ತಿರ್ಲಿಲ್ಲ ಅಂದಿದ್ರೆ ಈಗಾಗಲೇ ಬೇರೆಯವ್ರನ್ನ ಮದುವೆ ಆಗಿರ್ತಿದ್ರು. ಇಬ್ರು ಒಬ್ರನ್ನೊಬ್ರು ಬಿಟ್ಟಿರಕ್ಕಾಗಲ್ಲ ಅಂತಾನೆ ಇಷ್ಟು ದಿನ ಆದರೂ ಒಂಟಿಯಾಗಿದ್ದಾರಲ್ವಾ? ಅಂದಮೇಲೆ ನಾವೀಗ ಮುಂದಿನ ಹೆಜ್ಜೆ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ಒಂಟಿಯಾಗಿದ್ದಾಳೆ ಅಂತ ಯಾರು ಹೇಳಿದ್ದು? ನನ್ನ ಮಗಳು ದುಬೈನಲ್ಲಿ ಫ್ರೆಂಡ್ಸ್ ಜೊತೆ ಜಾಲಿಯಾಗಿ ಪಾರ್ಟಿ ಮಾಡ್ಕೊಂಡಿದ್ದಾಳೆ. ಇನ್ಫ್ಯಾಕ್ಟ್ ಅವಳ ಮನಸ್ಸಲ್ಲಿ ಅಭಿ ಅನ್ನೋ ಹುಡುಗನ ನೆನಪೇ ಇಲ್ಲ. ಇದ್ಯಾಕೆ ನಿಂತೇ ಇದ್ದೀರಾ? ಕೂತ್ಕೊಳ್ಳಿ, ಒಂದೊಳ್ಳೆ ಕಾಫಿ ಬರುತ್ತೆ, ಕುಡಿಬೋದಂತೆ. ನಿಮ್ಮ ಮನೆಗೆ ನಮ್ಮ ಅಪ್ಪ ಮತ್ತೆ ನಿಮ್ಮ ಅತ್ತೆ ಬಂದಿದ್ರಲ್ಲ, ಖಾಲಿ ಕೈಯಲ್ಲಿ ಬಂದ್ರ ಅಥವಾ ಕಂತೆ ಕಂತೆ ಏನಾದ್ರು ತಂದ್ರ? ಅವ್ರು ಅಲ್ಲಿಂದ ಏನೂ ತರಲಿಲ್ಲ. ತಂದಿದ್ರು ಅದನ್ನ ಇಸ್ಕೊಳ್ಳುವಂಥ ಪರಿಸ್ಥಿತಿ ನಮ್ಗಿನ್ನೂ ಬಂದಿಲ್ಲ. ಅಲ್ಲ, ನಮ್ಮಪ್ಪ ನಮ್ಮ ಮನೇಲಿ ನಿಮ್ಮ ಮನೆಗೆ ಕೊಡೋದಕ್ಕೆ ಅಂತ ಕಂತೆ ಕಂತೆ ರೆಡಿ ಮಾಡ್ಕೊಂಡಿದ್ರು, ಅದಕ್ಕೆ ಕೇಳಿದೆ. ಹೇಳಿದ್ನಲ್ಲ, ನಮಗೆ ಬೇರೆ ಅವ್ರ ದುಡ್ಡಿನ ಮೇಲೆ ಆಸೆ ಇಲ್ಲ ಅಂತ. ಅಲ್ಲ, ಇಷ್ಟೆಲ್ಲ ಮಾತಾಡೋರು ನಿಮ್ಮ ಮತ್ತೇನೆ ಯಾಕೆ ನಮ್ಮನೆ ಕಳ್ಸಿದ್ರಿ? ಅಲ್ಲ, ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಇರೋದು ನಿಜಾನೇ ಆಗಿದ್ರೆ ಅವ್ರು ನಿಮ್ಮನೆಲ್ಲೇ ಇಟ್ಕೋಬೋದಿತ್ತಲ್ಲ. ಈಗಲೂ ಕಾಲ ಮಿಂಚಿಲ್ಲ ರೀ, ಅವ್ರನ್ನ ನಿಮ್ಮನೆ ಕರ್ಸ್ಕೊಂಡ್ಬಿಡಿ. ಅಲ್ಲ, ಅವ್ರನ್ನ ಕರ್ಸ್ಕೋತಿಲ್ಲ ಅಂತಂದ್ರೆ ಅವ್ರ ಹಿಂದೆ ನೀವು ಎಲ್ಲ ಬಂದು ಸೆಟ್ಲ್ ಆಗೋ ಪ್ಲಾನ್ ಏನಾದರೂ ಇದೆಯಾ? ಈ ಥರ ಐಡಿಯಾ ಎಲ್ಲ ನಿಮಗೆ ಹೇಗೆ ಬರುತ್ತೆ? ನಮ್ಗಿಂಥದ್ದೆಲ್ಲ ಕನ್ಸಲ್ಲೂ ಬರಲ್ಲ. ಯಾಕಂದ್ರೆ ನಮಗೆ ಸ್ವಾಭಿಮಾನ ಇದೆ. ನಮಗಿನ್ನೊಬ್ರು ದುಡ್ಡು ಬಗ್ಗೆ ಆಸೆ ಪಡುವಂತ ಬುದ್ಧಿ ಬರಲ್ಲ, ಬರೋದೂ ಇಲ್ಲ. ಎಷ್ಟೊತ್ರೆ ಒಂದು ಕಾಫಿ ತರೋದಕ್ಕೆ? ಸರ್, ಸರ್ವ್ ಮಾಡಿ ಸರ್.
ಅರೆ ನಿಮ್ಮ ಗಂಡ ಮ್ಯಾನೇಜರ್ ಅಲ್ಲ ಸರ್ವರ್ ಅಂತ ಗೊತ್ತಾದ್ರೂ ನಿಮಗೆ ಶಾಕ್ ಆಗ್ತಿಲ್ವಾ? ಇಲ್ಲ, ಏಕೆ? ಯಾಕೆಂದ್ರೆ ಈ ವಿಷಯ ನನಗೆ ವರ್ಗೂ ಬಂದ್ರ? ಅಯ್ಯೋ, ಕಾಫಿ ಚೆಲ್ಲೋಯ್ತು ಸಮರ್ಥ್, ಸ್ವಲ್ಪ ಒರೆಸ್ಬಿಡ್ತೀಯಾ? ವಾಸು, ಅದು ಇದನ್ನ ಹೇಳಬೇಕು ಅಂತ ಎಷ್ಟೊಂದು ಸಲ ಅನ್ಕೊಂಡೆ, ಆದರೆ ಧೈರ್ಯ ಬರಲಿಲ್ಲ. ಸಮರ್ಥ್, ಹಲೋ, ನಿಮ್ಮಿಬ್ರು ಡಿಸ್ಕಷನ್ ಮಾಡೋದಕ್ಕಲ್ಲ ನನ್ನ ಕ್ಯಾಬಿನ್ ಇರೋದು. ನಿಮ್ಮ ಗಂಡ ಹೆಂಡತಿ ಕತೆನ ಮನೇಲಿ ಇಟ್ಕೊಳ್ಳಿ. ಫಸ್ಟು ಕಾಫಿ ಒರ್ಸು. ಕಿವಿ ಕೇಳಿಸ್ತಾ ಇಲ್ವಾ? ನಿನಗೆ ಹೇಳ್ತಾರ ಕ್ಲೀನ್ ಮಾಡು. ಅಲ್ಲ ರೀ, ದೀಪಿಕಾ ಸಮಯ ಕೊಟ್ಟರೆ ಗಾಯ ಮಾಯತ್ತೆ ಅಂತ ಹೇಳಿದ್ರಲ್ಲ, ಆದರೆ ನೀವು ಮಾಡಿದ ಗಾಯ ಮಾಯಲ್ಲ. ಮಗನ ಮದುವೆ ದಿನ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಈ ವಯಸ್ಸಲ್ಲಿ ನೀವಿಬ್ರು ಮದುವೆ ಮಾಡ್ಕೊಂಡು ಬಂದ್ರಲ್ಲ, ನಿಮ್ಮಂಥವ್ರ ಮನೆಗೆ ನಾನು ಹೇಳ್ಕೊಡ್ಬೇಕಾ? ಅವತ್ತ ನಿಮ್ಮಿಬ್ಬರಿಗೂ ಅವಮಾನ ಮಾಡಿ ಕಳಿಸ್ದೆ, ಮತ್ತೆ ಬಂದಿದ್ದೀರಾ? ಅಷ್ಟಾದ್ಮೇಲೂ ಮತ್ತೆ ಬಂದಿದ್ದೀನಿ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಭಿ ದೀಪಿಕನ್ ನೆನಪಲ್ಲೇ ಕಷ್ಟಪಡ್ತಾ ಇದ್ದಾನೆ. ಅದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಅವರಿಬ್ರಿಗೂ ಮದುವೆ ಮಾಡಿಸಿದ್ರೆ ಅವರಿಬ್ರು ಖುಷಿಯಾಗಿರ್ತಾರೆ. ನಮ್ಮ ಹಠಕ್ಕೆ ಮಕ್ಕಳ ಖುಷಿನ ಯಾಕೆ ಬಲಿ ಕೊಡಬೇಕು? ಅಲ್ಲ, ಇಷ್ಟೆಲ್ಲ ಬೋಧನೆ ಮಾಡ್ತಿರಲ್ಲ, ಅವತ್ತು ನೀವಿಬ್ಬರು ಮದುವೆ ಆದಾಗ ಇದೆಲ್ಲ ಯೋಚನೆ ಮಾಡಲಿಲ್ವಾ? ನಿಮ್ಮ ಖುಷಿಗೆ ಅವತ್ತು ನನ್ನ ಮಗಳ ಮದುವೆ ಯಾಕೆ ನಿಲ್ಲಿಸಿದ್ರಿ? ನೋಡಿ, ಮತ್ತೆ ಮತ್ತೆ ಆ ವಿಷಯ ಮಾತಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್, ನೀವು ನನ್ನ ಮನೆಗೆ ಬಂದಿದ್ದೆ ದೊಡ್ಡ ತಪ್ಪು. ಇನ್ನೊಂದು ಕ್ಷಣ ನನ್ನ ಕಣ್ಮುಂದೆ ನಿಂತ್ಕೋಬೇಡಿ. ಜಸ್ಟ್ ಗೆಟ್ ಔಟ್. ನೀನು ಸುಮ್ಮನೆ ಇರು ಅಂದೆ, ಹೊರಟೋಗಿ. ನೋಡಿ, ಅಭಿಗೆ ದೀಪಿಕನ್ ಬಿಟ್ಟು ಬದುಕೋ ಶಕ್ತಿ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ದೀಪಿಕಾ ಇಲ್ಲದೆ ಬದುಕೋ ಶಕ್ತಿ ಅವನಿಗಿಲ್ಲ ಅಂದರೆ ಅದು ಅವನ ವೀಕ್ನೆಸ್. ನನ್ನ ಮಗಳು ಅವನಿಲ್ಲದೆ ಬದುಕ್ತಾಳೆ. ಇನ್ಫ್ಯಾಕ್ಟ್ ಅವಳು ಇನ್ನೂ ಖುಷಿಲೇ ಬದುಕ್ತಾ ಇದ್ದಾಳೆ. ನೀವು ಮಧ್ಯ ಬಂದು ಅವಳು ನೆಮ್ಮದಿ ಹಾಳು ಮಾಡಬೇಡಿ. ದಯವಿಟ್ಟು ಹಾಗೆಲ್ಲ ಹೇಳಬೇಡಿ. ದೀಪಿಕಾ ನಮ್ಮ ಅಭಿನ ಅಷ್ಟು ಇಷ್ಟಪಡ್ತಾ ಇದ್ಲು ಅಂದಮೇಲೆ ಅವಳು ಇಷ್ಟು ಬೇಗ ಎಲ್ಲ ಮರೆತು ಆರಾಮಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ಅವರಿಬ್ರು ಮದುವೆ ಮಾಡೋದಕ್ಕೆ ದೊಡ್ಡ ಮನಸ್ಸು ಮಾಡಿ. ರೀ, ಅವ್ರು ಹೇಳ್ತಿರೋದು ಹೇಳಿದ ಅರ್ಥ ಆಗ್ಲಿಲ್ವಾ? ಈಗ ನೀವಾಗೆ ನೀವು ಮನೆಯಿಂದ ಆಚೆ ಹೋಗ್ತಿರೋ ಇಲ್ಲ? ರೀ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ಮುತ್ತೈದೆ ಮನೆಗೆ ಬಂದಿದ್ದಾರೆ. ಹೇಳಿ ಕೇಳಿಸಿಲ್ವಾ ನಿಮಗೆ? ದಯವಿಟ್ಟು ನನ್ನ ಮಾತು ಕೇಳಿ ಜನಾರ್ದನ್ ಅವರೇ. ಅವತ್ತಿನ ಪರಿಸ್ಥಿತಿ ಬೇರೆನೇ ಇತ್ತು. ಆದರೆ ಈಗ ಹೀಗೆಲ್ಲ ಹೇಳಿದ್ರೆ ನಿಮಗೆ ಬುದ್ಧಿ ಬರಲ್ಲ.
ಇನ್ನೊಂದ್ಸಲ ನನ್ನ ಮನೆ ಪಕ್ಕನೂ ತಿರುಗಿ ನೋಡ್ಕೊಡ್ದು ಹಾಗೆ ಮಾಡ್ತೇನೆ. ರೀ ವಾಚ್ಮ್ಯಾನ್, ಹೇ ವಾಚ್ಮ್ಯಾನ್, ಯಜಮಾನ್ರೆ, ನಿಮ್ಮನ್ನ ಕೆಲಸದಲ್ಲಿ ಇಟ್ಕೋಬೇಕಾ ಇಲ್ಲ ಕೆಲಸದಿಂದ ತೆಗಿಬೇಕಾ? ಯಾರನ್ನು ಕೇಳಿ ಇವ್ರನ್ನ ಒಳಗಡೆ ಬಿಟ್ರಿ? ಅದೇ ಮೇಡಮ್. ಯಾವ ಮೇಡಮ್ ಹೇಳಿದ್ರು ಕೇಳ್ಕೊಡುದು. ಇನ್ಮೇಲೆ ನನ್ನ ಪರ್ಮಿಷನ್ ಇಲ್ಲದೆ ಯಾರನ್ನೂ ಒಳಗಡೆ ಬಿಟ್ಕೊಡುದು. ಇವಾಗ ನೀವೇ ಅವ್ರನ್ನ ಕಳಿಸಿ. ನಡೀರಿ ಮೇಡಮ್. ಅಲ್ಲ, ಒಂದೇ ಒಂದು ನಿಮಿಷ ನನ್ನ ಮಾತು ಕೇಳಿ. ಈಗ ನಿನ್ನ ಕೆಲಸದಿಂದ ಕಿತ್ತಾಕ್ಲಾ? ಅಯ್ಯೋ ನಡೀರಿ.